ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿದ್ದ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಭಾರಿ ಮುಖಭಂಗವಾಗಿದೆ. ಉಮೇಶ್ ಕತ್ತಿ ಜೊತೆ ಹೊಂದಾಣಿಕೆ ರಾಜಕಾರಣಕ್ಕೆ ಮುಂದಾಗ್ತಿದ್ದ ಜಾರಕಿಹೊಳಿ ಬ್ರದರ್ಸ್ ಉಮೇಶ್ ಕತ್ತಿ ನಿಧನದ ಬಳಿಕ ಅಖಾಡಕ್ಕೆ ಇಳಿದಿದ್ರು. ಆದರೆ ರಮೇಶ್ ಕತ್ತಿ ಬಣ ಎಲ್ಲಾ ಸ್ಥಾನಗಳನ್ನು ಇದೀಗ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಸೋಲಿನ ಬಳಿಕ ಮೊದಲ ಬಾರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಮೌನ ಮುರಿದಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಸೋಲು ಪಾಠ ಇದ್ದಂತೆ, ಸ್ಟ್ರಾಟಜಿ ಮಾಡುವಲ್ಲಿ ವಿಫಲ ಆಗಿದ್ದೇವೆ, ಹೀಗಾಗಿ ನಾವು ಸೋತಿದ್ದೇವೆ ಅಂತ ಹೇಳಿದ್ದಾರೆ. ಸಹಕಾರ ಕ್ಷೇತ್ರ ನಮಗೆ ಹೊಸದು, ಕೆಲವೆಡೆ ತಿಳಿದುಕೊಳ್ಳಲು ಸಾಧ್ಯವೇ ಆಗಲೇ ಇಲ್ಲ. ಸೋತ್ ಮೇಲೆ ಎಲ್ಲವೂ ಗೊತ್ತಾಗ್ತದೆ. ನಮ್ಮ ವಿರೋಧಿಗಳೆಲ್ಲ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಿದ್ದಾರೆ. ಅವರು 30 ವರ್ಷ ರಾಜಕಾರಣ ಮಾಡಿ 20,000 ಓಟು ಪಡೆದಿದ್ದಾರೆ. ನಾವು 3 ತಿಂಗಳು ರಾಜಕಾರಣ ಮಾಡಿ 12,000 ಓಟ್ ಪಡೆದಿದ್ದೇವೆ. ರಮೇಶ್ ಕತ್ತಿ ಬಣದ ಗೆಲುವಿಗೆ ಖಡಕ್ ಟಾಂಗನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಹೌದು, ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಸ್ಟ್ರಾಂಗ್. ಬಾಲಚಂದ್ರ ಜಾರಕಿಹೊಳಿ, ರಮೇಶು, ಸತೀಶ್ ಎಲ್ಲ ಒಂದಾಗಿದ್ರು, ಲಖನ್ ಎಲ್ಲ ಒಂದಾಗಿದ್ರು. ಆದರೆ ರಮೇಶ್ ಕತ್ತಿ ಲೋಕಸಭಾ ಟಿಕೆಟ್ ಮಿಸ್ ಆಗಿತ್ತು, ಮೊನ್ನೆ ವಿಧಾನಸಭೆಯಲ್ಲಿ ಸೋತಿದ್ರು. ಆದರೆ ಈ ಚುನಾವಣೆ ಏನಾರ ಸೋತಿದ್ರೆ ಮುಗಿತಪ್ಪ ಅವ್ರ ಪಾರುಪತ್ಯ ಅನ್ನೋಂಗಾಗಿತ್ತು. ಆದರೆ ಈ ಚುನಾವಣೆಯ ಗೆಲುವು ಮತ್ತೆ ಕತ್ತಿ ಫ್ಯಾಮಿಲಿಗೆ ಶಕ್ತಿ ಬಂದಿದೆ. ರಮೇಶ್ ಕತ್ತಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ವಿಜೇಂದ್ರ ಆದಿಯಾಗಿ ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿದ್ದಾರೆ. ಸತೀಶ್ ಅವರು ಕಾಂಗ್ರೆಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಯಾರ್ಯಾರು ರಾಜಕಾರಣ ಮಾಡ್ತಾವ್ರಲ್ಲ ಅವರೆಲ್ಲರಿಗೂ ಕೂಡ ಈ ಗೆಲುವು ಒಂದು ರೀತಿ ಸಂಭ್ರಮ. ನೋಡ್ಬೇಕೇನಾಗತ್ತೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.